ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಥರ ಒಂದು ರಸಮ್ನ ಹಾಕ್ಕೊಂಡು ಊಟ ಮಾಡೋದಕ್ಕೆ ಯಾರಿಗೆಲ್ಲ ಇಷ್ಟ? ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಶೀತ, ನೆಗಡಿ, ಕೆಮ್ಮು ಇದ್ದಾಗ ಖಂಡಿತವಾಗ್ಲೂ ಈ ಈ ರೀತಿ ರಸಮ್ನ ಟ್ರೈ ಮಾಡಿ. ಗಂಟಲಿಗೂ ಹಿತ ಅನಿಸುತ್ತೆ, ಹಾಗೆ ನಾಲಿಗೆಗೂ ಸಹ ರುಚಿ ಅನಿಸುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ರಸಮ್ ರೆಸಿಪಿ ನೋಡ್ಕೊಳ್ಳೋಣ. ನಾನಿವತ್ತು ಮಾಡ್ತಾ ಇರೋದು ಉದ್ದಿನಬೇಳೆ ರಸಮ್. ಇದಕ್ಕೆ ಯಾವುದೇ ಈರುಳ್ಳಿ, ಬೆಳ್ಳುಳ್ಳಿ ಏನೇನು ಹಾಕ್ತೀರಾ, ಸಾತ್ವಿಕ ಆಹಾರದ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲೆ ಇಟ್ಟು, ಬಾಣಲೆ ಬಿಸಿ ಆದಮೇಲೆ 1 ಚಮಚದಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ 1 ಚಮಚದಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. ಮೆಣಸು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ನಾನಿಲ್ಲಿ 1 ಚಮಚದಷ್ಟು ಕೊತ್ತಂಬರಿ ಬೀಜನ ಸೇರಿಸ್ಕೋತಾ ಇದ್ದೀನಿ. ಆನಂತರ ನಾನಿಲ್ಲಿ 1 ಚಮಚದಷ್ಟು ಕರಿ ಉದ್ದಿನ ಕಾಳನ್ನು ತೊಗೋತಾ ಇದ್ದೀನಿ. ಈ ರೆಸಿಪಿನಲ್ಲಿ ಇದೇ ಮೇನ್ ಇಂಗ್ರೀಡಿಯೆಂಟ್. ನೀವು ಉದ್ದಿನ ಬೇಳೆ ತೊಗೋಬೇಡಿ, ಆದಷ್ಟು ಕಪ್ಪು ಉದ್ದಿನ ಕಾಳನ್ನು ತೊಗೊಳ್ಳಿ. ಉದ್ದಿನ ಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಮಗೆ ಉದ್ದಿನ ಕಾಳು ಒಳ್ಳೆ ಪರಿಮಳ ಬರುತ್ತೆ, ಹುರಿತಾ ಇದ್ದರೆ ಗೊತ್ತಾಗುತ್ತೆ ನಮಗೆ. ಆ ಥರ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು. ಆವಾಗಲೇ ನಮಗೆ ರಸಮ್ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇಲ್ಲಿ ನಾನು 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಒಂದೇ 2 ಸೆಕೆಂಡು ಹುರ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸಣ್ಣ ತುಂಡಷ್ಟು ಒಣಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ ಬಿಸಿಗೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಗರಿ ಗರಿ ಆಗುತ್ತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ತೆಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಮೊದಲೇ ಬಿಸಿ ನೀರಲ್ಲಿ ನೆನೆಸಿ ಅದರದ್ದು ರಸ ತೊಗೋತಾ ಇದ್ದೀನಿ. ಇವಾಗ ಯಾವ ಬಾಣಲಿಲಿ ನಾನು ಮಸಾಲೆನ ಹುರ್ಕೊಂಡಿದ್ನೋ ಅದಕ್ಕೇ ನಾನು ರೆಡಿ ಮಾಡಿಟ್ಟಿದ್ದಂಥ ಹುಣಸೆ ರಸನ ಶೋಧಿಸ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ತೋರಿಸ್ತಾ ಇರುವಂಥ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ಈ ರಸಮಲ್ಲಿ ಯಾವುದೇ ಟೊಮೆಟೊ, ಹಸಿರುಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಏನೂ ಯೂಸ್ ಮಾಡೋದಿಲ್ಲ. ನೋಡಿ, 1.5 ಗ್ಲಾಸಷ್ಟು ನೀರು ಹಾಕಿದ್ಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿದು ಕುದಿಯೋದಕ್ಕೆ ಬಿಡಬೇಕು ನಾವು. ನೋಡಿ, ಈ ಥರ ಕುದೀತಾ ಇರೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಸೇರಿಸ್ಕೋತಾ ಇದ್ದೀನಿ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂಥ ಉದ್ದಿನಬೇಳೆ ಮಸಾಲ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನೀವು ನೀರನ್ನು ನೋಡಿ ಬೇಕಿದ್ದರೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ನಿಮಗೆ ರಸಮ್ ತುಂಬ ತೆಳುಗಬೇಕು ಅಂತಂದರೆ ನಾನು ಆವಾಗಲೇ ಹಾಕಿರೋ ನೀರಿನ ಪ್ರಮಾಣ ಸಾಕು. ಹಾಗಾಗಿ ನೋಡಿ, ಈ ಥರ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಪ್ಯಾನ್ ಇಟ್ಟು 1 ಚಮಚ ತುಪ್ಪ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಹಾಗೆಯೇ 1 ರೆಬ್ಬೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ, ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆನ ಚೆನ್ನಾಗಿ ಹುರ್ಕೊಂಡು ನಾವು ರೆಡಿ ಮಾಡಿಟ್ಟಿದ್ದಂಥ ರಸಮ್ಗೆ ಹಾಕಿದ್ರೆ ರುಚಿಯಾದ ಆರೋಗ್ಯದಾಯಕವಾದಂತಹ ಉದ್ದಿನಬೇಳೆ ರಸಮ್ ರೆಡಿಯಾಗುತ್ತೆ. ನೀವು ಇದನ್ನು ಬಿಸಿ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡ್ಬೋದು, ಹಾಗೇನೂ ಸಹ ಕುಡಿಬೋದು. ಸೊ ಈ ಚಳಿಗಾಲದಲ್ಲಿ ಖಂಡಿತವಾಗ್ಲೂ ಒಂದ್ಸಲಿ ಈ ರಸಮ್ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.